ಕಿತ್ತೂರು ಕರ್ನಾಟಕ ಭಾಗದಲ್ಲಿ ವರುಣಾರ್ಭಟ ಜೋರಾಗಿದೆ. ಬೆಳಗಾವಿ, ಚಿಕ್ಕೋಡಿಯಲ್ಲಿ ಭಾರೀ ಮಳೆ ಆಗ್ತಾ ಇದೆ. ಭಾರಿ ಮಳೆ ಸುರಿತಾ ಇರೋದ್ರಿಂದ ಹಳ್ಳ ಕೊಳ್ಳಗಳು ಭರ್ತಿಯಾಗಿವೆ, ನದಿಗಳು ತುಂಬಿ ಹರಿತಾ ಇದೆ. ಎಲ್ಲ ನೋಡಿದ್ರೂ ಕೂಡ ಮಳೆಯೋ ಮಳೆ, ಆ ರೀತಿಯಾದಂತಹ ವಾತಾವರಣ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಇರುವಂತದ್ದು. ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಬೆಳಗಾವಿ ಆಗಿರಬಹುದು, ಚಿಕ್ಕೋಡಿ ಆಗಿರಬಹುದು, ಇಲ್ಲೆಲ್ಲವೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಬರ್ತಾ ಇರುವಂತದ್ದು. ಹಾಗಾಗಿ ಹಳ್ಳ ಕೊಳ್ಳ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಸಹಜವಾಗಿ ಮಳೆಗಾಲ, ಅದು ಕೂಡ ಜುಲೈ ತಿಂಗಳು, ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆ ಕೂಡ ಈ ಭಾಗದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗುತ್ತೆ, ಭಾರಿ ಪ್ರಮಾಣದಲ್ಲಿ ಮಳೆ ಆಗುತ್ತೆ ಅಂತೇಳಿ ಹೇಳಿದೆ. ಹಾಗಾಗಿ ಆ ಭಾಗದ ಜನರು ಅಲರ್ಟ್ ಆಗಿ ಇರಬೇಕಾಗುತ್ತೆ. ಬೆಳಗಾವಿ ಮತ್ತು ಚಿಕ್ಕೋಡಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು. ಕುಡಿಯುವ ನೀರು ಪೂರೈಸುವಂತಹ ರಕ್ಕಸಕೊಪ್ಪ ಕೂಡ ಭರ್ತಿಯಾಗಿದೆ, ಡ್ಯಾಂಗಳು ಭರ್ತಿಯಾಗಿವೆ, ನದಿಗಳಲ್ಲಿ ಒಳಹರಿವು ಕೂಡ ಜಾಸ್ತಿ ಇರುವಂತದ್ದು. ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವುದರಿಂದ ಎಲ್ಲ ಹಳ್ಳ ಕೊಳ್ಳಗಳು ತುಂಬಿ ಹರಿತಾ ಇದೆ, ನದಿ ಕೂಡ ತುಂಬಿ ಹರಿತಾ ಇದೆ. ಹಾಗಾಗಿ ಒಳಹರಿವು ಜಾಸ್ತಿ ಇರೋದ್ರಿಂದ ಆ ಭಾಗದ ಡ್ಯಾಂಗಳು ಎಲ್ಲವೂ ಕೂಡ ಭರ್ತಿಯ ಹಂತಕ್ಕೆ ತಲುಪಿರುವಂತದ್ದು. ಬೆಳಗಾವಿ ಭಾಗದಲ್ಲಿ, ಪಶ್ಚಿಮ ಘಟ್ಟ ಭಾಗದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಅತ್ತ ಮಹಾರಾಷ್ಟ್ರ ಭಾಗದಲ್ಲೂ ಕೂಡ ಮಳೆ ಆಗ್ತಾ ಇದೆ. ಹಾಗಾಗಿ ಎಲ್ಲ ಜಲಾಶಯಗಳು ಕೂಡ ಭರ್ತಿ ಆಗಿವೆ. ಮಾರ್ಕಂಡೆಯ ನದಿಗೆ ಅಡ್ಡಲಾಗಿ ಇರುವಂತಹ ಡ್ಯಾಮ್, ಅದು ಕೂಡ ತುಂಬೋದಕ್ಕೆ ಇನ್ನು ಕೆಲವೇ ಅಡಿಗಳು, ಅರ್ಧ ಅಡಿಯಷ್ಟೇ ಬಾಕಿ ಇರುವಂತದ್ದು. ಪಶ್ಚಿಮ ಘಟ್ಟ ಭಾಗದಲ್ಲೂ ಕೂಡ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರೋದ್ರಿಂದ ಜಲಾಶಯಗಳು ಕೂಡ ತುಂಬುವ ಹಂತದಲ್ಲಿ ಇದೆ. ಹಳ್ಳ ಕೊಳ್ಳ ಎಲ್ಲವೂ ಕೂಡ ತುಂಬಿ ಹರಿತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ನೆಗಸು, ಜನರು ಮನೆಯಿಂದ ಹೊರಗೆ ಬರಲಾರದಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ. ಬೆಳಗಾವಿ, ಚಿಕ್ಕೋಡಿ ಈ ಭಾಗದಲ್ಲೆಲ್ಲ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ. ಅತ್ತ ಮಹಾರಾಷ್ಟ್ರ ಭಾಗದಲ್ಲೂ ಮಳೆ ಆಗ್ತಾ ಇರುವಂತದ್ದು, ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆ ಆಗ್ತಾ ಇದೆ. ಹಾಗಾಗಿ ಬೆಳಗಾವಿ ಭಾಗದಲ್ಲಿ ಸಂಪೂರ್ಣವಾಗಿ, ಹಾಗೆ ಕಿತ್ತೂರು ಕರ್ನಾಟಕದಲ್ಲಿ ಆ ಭಾಗದಲ್ಲಿ ವರುಣಾರ್ಭಟ ಜೋರಾಗಿ ಇರೋದ್ರಿಂದ ಎಲ್ಲ ಡ್ಯಾಂಗಳು ಕೂಡ ಭರ್ತಿಯ ಹಂತವನ್ನ ತಲುಪಿವೆ. ಇನ್ನು 1-2 ಅರ್ಧ ಅಡಿ ಮಾತ್ರ ಬಾಕಿ ಇರುವಂತದ್ದು. ಹಾಗೆ ಇದೆ ಅಲ್ಲಿನ ಪರಿಸ್ಥಿತಿ. ಇನ್ನು ಮನೆಯಿಂದ ಹೊರಬರಲಾರದಂತಾಗಿದೆ. ಜನರಿಗೂ ಕೂಡ ಓಡಾಡೋದಕ್ಕೂ ಕೂಡ ಕಷ್ಟ ಆಗ್ತಾ ಇದೆ. ದಿನನಿತ್ಯದ ಜೀವನ ಒಂದ್ ರೀತಿಯಲ್ಲಿ ಅಸ್ತವ್ಯಸ್ತ ಆಗಿದೆ ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಯಾವುದೇ ಕೆಲಸ ಕಾರ್ಯ ಏನು ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಹೊರಗೆ ಬರಲಾರದಂತಹ ಪರಿಸ್ಥಿತಿ ಇರುತ್ತೆ. ಮಳೆ ಎಷ್ಟೊತ್ತಿಗೆ ನೋಡಿದ್ರು ಮಳೆ ಅಂದ್ರೆ ಜನರು ಹೇಗ್ ತಾನೇ ಹೊರಗಡೆ ಬರಬೇಕು, ಆ ರೀತಿ ಆಗಿರುವಂತದ್ದು. ಇನ್ನು ಕೆಲವು ಶಾಲೆ ಕಾಲೇಜುಗಳಿಗೂ ಕೂಡ ಅಲ್ಲಲ್ಲಿ ಆಯಾಯ ಪ್ರದೇಶದ ಮಳೆಯನ್ನ ನೋಡಿಕೊಂಡು ರಜೆಗಳನ್ನ ಕೂಡ ಕೊಟ್ಟಿದ್ರು. ನದಿ ಪಾತ್ರದ ಜನರಿಗೆ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನ ನೀಡಿದೆ. 51 ಟಿಎಂಸಿ ಸಾಮರ್ಥ್ಯ ಇರುವಂತಹ ಹಿಡಕಲ್ ಜಲಾಶಯ ಕೂಡ ಭರ್ತಿಯ ಹಂತಕ್ಕೆ ತಲುಪಿದೆ. ಸದ್ಯ 45 ಟಿಎಂಸಿ ಭರ್ತಿ ಆಗಿರುವಂತಹ ಜಲಾಶಯ. 6 ಟಿಎಂಸಿ ನೀರು ಹರಿದು ಬಂದ್ರೆ ಸಂಪೂರ್ಣವಾಗಿ ಹಿಡಕಲ್ ಜಲಾಶಯ ಭರ್ತಿ ಆಗತ್ತೆ. ಇನ್ನು 6 ಟಿಎಂಸಿ ಅಷ್ಟೇ ಬಾಕಿ ಇರುವಂತದ್ದು ತುಂಬೋದಕ್ಕೆ. ನದಿ ಪಾತ್ರದ ಜನರಿಗೂ ಕೂಡ ಎಚ್ಚರಿಕೆಯನ್ನ ನೀಡಲಾಗಿದೆ. ಯಾಕೆಂದ್ರೆ ಫುಲ್ ತುಂಬಿತು ಅಂತಂದ್ರೆ 51 ಟಿಎಂಸಿ ಸಾಮರ್ಥ್ಯದ ಜಲಾಶಯ ಪೂರ್ತಿ ತುಂಬೋಯ್ತು ಅಂತಂದ್ರೆ, ಈಗ 45 ಟಿಎಂಸಿ ಭರ್ತಿ ಆಗಿದೆ. ಇದಿಷ್ಟು ಇನ್ನೊಂದು ಸ್ವಲ್ಪ ಇದೆ, ಅದು 6 ಟಿಎಂಸಿ ಮಾತ್ರ ಬಾಕಿ ಇರುವಂತದ್ದು. ಅದಷ್ಟು ತುಂಬಿತು ಅಂದ್ರೆ ಕ್ರಸ್ಟ್ ಗೇಟ್ ಗಳನ್ನ ಓಪನ್ ಮಾಡಬೇಕಾಗತ್ತೆ. ಸಡನ್ ಆಗಿ ಓಪನ್ ಮಾಡಿದ್ರೆ ನದಿ ಪಾತ್ರದ ಜನರಿಗೂ ಕೂಡ ತೊಂದರೆ ಆಗುತ್ತೆ. ಹಾಗಾಗಿ ಅದಾಗಲೇ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನ ನೀಡಿದೆ. ನದಿ
ಪಾತ್ರದ ಜನರು ಎಚ್ಚರಿಕೆಯಿಂದ ಇರಬೇಕು, ಸುರಕ್ಷಿತ ಪ್ರದೇಶಗಳಿಗೆ ತೆರಳಬೇಕು ಅಂತ ಹೇಳಿ. ಯಾಕೆಂದ್ರೆ ಆಲ್ರೆಡಿ ನದಿಗಳು ಕೂಡ ತುಂಬಿ ಹರಿತಾ ಇರ್ತವೆ ಮಳೆಗಾಲವಾಗಿದ್ರಿಂದ, ಮತ್ತು ಆ ಪ್ರದೇಶದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇರೋದ್ರಿಂದ ಎಷ್ಟೊತ್ತಿಗೂ ಕೂಡ ನೆಗ್ಸು ಆ ಒಂದು ನದಿಗಳಲ್ಲಿ ಹೋಗ್ತಾ ಇರುತ್ತೆ. ಈಗ ಕ್ರಸ್ಟ್ ಗೇಟ್ಗಳನ್ನ ಕೂಡ ಓಪನ್ ಮಾಡಿದ್ರೆ ಹಿಡಕಲ್ ಜಲಾಶಯದ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲ ನದಿಗಳು ಕೂಡ ಇನ್ನಷ್ಟು ಪಾತ್ರವನ್ನ ಮೀರಿ ಹರಿಯುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿ ನದಿ ಪಾತ್ರದ ಜನರಿಗೆ ಎಚ್ಚರಿಕೆಯನ್ನ ಕೂಡ ಜಿಲ್ಲಾಡಳಿತ ನೀಡಿದೆ. ಸುರಕ್ಷಿತವಾಗಿ ಇರಬೇಕು ಜನರು, ಜಾನುವಾರುಗಳು, ಮಕ್ಕಳು, ಮರಿ ಎಲ್ಲರೂ ಕೂಡ ಸುರಕ್ಷಿತವಾಗಿ ಇರಿ, ಸುರಕ್ಷಿತವಾದಂತಹ ಪ್ರದೇಶಗಳಿಗೆ ತೆರಳಿ ನದಿ ತೀರ ಪ್ರದೇಶಗಳಲ್ಲಿ ಓಡಾಡೋದಕ್ಕೋ ಅಥವಾ ನದಿಯ ಸೌಂದರ್ಯವನ್ನ ತುಂಬಿ ಹರಿತಾ ಇರುವಂತಹ ನದಿಯನ್ನ ಕಣ್ತುಂಬಿಕೊಳ್ಳೋದಕ್ಕೋ ಹೋಗಿ ಅನಾಹುತವನ್ನ ಮಾಡ್ಕೊಳ್ಬೇಡಿ, ಎಚ್ಚರಿಕೆಯಿಂದ ಇರಿ ಅನ್ನುವಂತಹ ಸಂದೇಶಗಳನ್ನ ಕೂಡ ರವಾನಿಸಿದೆ. ಇನ್ನು ತಮ್ಮ ತಮ್ಮ ಜಾನುವಾರುಗಳನ್ನ ಕೂಡ ಮೇಯೋದಕ್ಕೆ ಅಂತೇಳಿ ಹಾಗೆ ಬಿಟ್ಟೊಡಿಬೇಡಿ, ಸ್ವಲ್ಪ ಕಟ್ ಹಾಕಿ ಅದನ್ನ ಮೇವನ್ನ ಕೊಟ್ಟು ಕಾಪಾಡಿಕೊಳ್ಳಿ ಅಂತ ಹೇಳಿ ಎಚ್ಚರಿಕೆಯನ್ನ ಕೂಡ ನೀಡಿದೆ. ಹಾಗೇನೆ ಆಯಾಯ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೂಡ ಜಾನುವಾರುಗಳಿಗೆ ಮೇವನ್ನ ಕೂಡ ಒದಗಿಸುವ ಕೆಲಸಗಳು ಕೂಡ ಜಿಲ್ಲಾಡಳಿತದಿಂದ ಆಗಿದೆ ಅನ್ನುವಂತಹ ಮಾಹಿತಿ ಕೂಡ ಇರುವಂತದ್ದು. ಹಾಗಾಗಿ ಆಯಾಯ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿ ಬರುವಂತಹ ಜನರು ತಮ್ಮ ಜಾನುವಾರುಗಳಿಗೆ ಮೇವಿಗಾಗಿ ಅವಶ್ಯಕತೆ ಬಿದ್ದಲ್ಲಿ, ಸಹಜವಾಗಿ ಗ್ರಾಮೀಣ ಪ್ರದೇಶಗಳಲ್ಲಿ ಮೇವನ್ನ ಸಂಗ್ರಹಿಸಿಟ್ಕೊಂಡಿರ್ತಾರೆ, ಒಣ ಹುಲ್ಲಾಗಿರಬಹುದು ಅಥವಾ ಹಿಂಡಿ ಆಗಿರಬಹುದು, ಈ ರೀತಿಯ ಜಾನುವಾರಿನ ಮೇವಿನ ವ್ಯವಸ್ಥೆಯನ್ನ ಮಾಡ್ಕೊಂಡಿರ್ತಾರೆ. ತಮಗೆ ಊಟ ತಿಂಡಿ ಇದೆಯೋ ಇಲ್ವೋ ಗೊತ್ತಿಲ್ಲ, ಜಾನುವಾರನ್ನ ಮಾತ್ರ ಸುರಕ್ಷಿತವಾಗಿ ಕಾಪಾಡ್ಕೊಳ್ತಾರೆ. ಆದ್ರೂ ಕೂಡ ಈ ಮಳೆಗಾಲದ ಸಂದರ್ಭ, ನಿರಂತರವಾಗಿ ಮಳೆ ಬರ್ತಾ ಇದೆ ಅಂದ್ರೆ ಮತ್ತೆ ಮಾರ್ಕೆಟ್ಗೆ ಹೋಗಿ ತಂದ್ಕೊಳ್ಳೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಂತಹ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹೋಗಿ ಕೇಳಿ ಏನಾದ್ರೂ ವ್ಯವಸ್ಥೆ ಸರ್ಕಾರದ ಮಟ್ಟದಿಂದ ತಮಗೆ ಆಗಿದೆಯಾ ಅಂತ ಹೇಳಿ ಮಾಹಿತಿಯನ್ನ ಸಂಗ್ರಹಿಸಿಕೊಂಡು ವ್ಯವಸ್ಥೆಯನ್ನ ಮಾಡ್ಕೊಳ್ಬಹುದಾಗಿರುತ್ತೆ. ಇನ್ನು ಖಂಡಿತವಾಗಿಯೂ ಜನರಂತೂ ಎಚ್ಚರಿಕೆಯಿಂದ ಇರಿ, ಯಾವುದೇ ಕಾರಣಕ್ಕೂ ಹುಡುಗಾಟಿಕೆಯನ್ನ ಮಾಡೋದಕ್ಕೆ ಹೋಗಬೇಡಿ, ತೀರ ಪ್ರದೇಶಕ್ಕೆ ಹೋಗಬೇಡಿ ಅಂತ ಹೇಳಿ ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನ ನೀಡಿದೆ. ಓಕೆ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಬೆಳಗಾವಿ ಪ್ರತಿನಿಧಿ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಹೇಳಿ ಮಂಜುನಾಥ್, ಪಶ್ಚಿಮ ಘಟ್ಟದಲ್ಲಿ ಭಾರಿ ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು, ಅಲ್ಲಿನ ಜನಜೀವನ ಹೇಗಿದೆ? ಜಿಲ್ಲಾಡಳಿತ ಏನೆಲ್ಲ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದೆ? ಓಕೆ, ತಾಂತ್ರಿಕ ಅಡಚಣೆಯಿಂದಾಗಿ ಕರೆ ಕಟ್ ಆಗಿದೆ. ಮತ್ತೆ ಸಂಪರ್ಕಿಸುವ ಪ್ರಯತ್ನವನ್ನ ಮಾಡೋಣ. ಒಟ್ಟಾರೆಯಾಗಿ ಕಿತ್ತೂರು ಕರ್ನಾಟಕ ಭಾಗದಲ್ಲಿ ಭಾರಿ ಮಳೆ, ಎಲ್ಲಿ ನೋಡಿದ್ರೂ ಕೂಡ ನೀರು, ಕಣ್ಣು ಹಾಯಿಸಿದಷ್ಟು ದೂರಕ್ಕೂ ನೀರು ಆ ರೀತಿಯಾಗಿ ಇರುವಂತದ್ದು. ಬೆಳಗಾವಿ ಜಿಲ್ಲೆಯ ಡ್ಯಾಂಗಳು ಕೂಡ ಭರ್ತಿಯ ಹಂತಕ್ಕೆ ತಲುಪಿವೆ. ಕುಡಿಯುವ ನೀರು ಪೂರೈಸುವ ರಕ್ಕಸಕೊಪ್ಪ ಕೂಡ ಪೂರ್ತಿ ಭರ್ತಿಯಾಗಿದೆ. ಅರ್ಧ ಟಿಎಂಸಿ ಸಾಮರ್ಥ್ಯ ಇರುವಂತಹ ಇನ್ನು ಕೆಲವು ಅಡಿಗಳು ಮಾತ್ರ ಬಾಕಿ ಇರುವಂತದ್ದು ಪೂರ್ತಿಯಾಗಿ ತುಂಬೋದಕ್ಕೆ. ವರುಣಾರ್ಭಟ ಜಾಸ್ತಿ ಇರೋದ್ರಿಂದ ಆ ಭಾಗದ ಜನರು ತತ್ತರಿಸಿ ಹೋಗಿದ್ದಾರೆ. ಅಷ್ಟು ಪ್ರಮಾಣದಲ್ಲಿ ಮಳೆ ಆಗ್ತಾ ಇರುವಂತದ್ದು. ಜಿಲ್ಲಾಡಳಿತ ಕೂಡ ಎಚ್ಚರಿಕೆಯನ್ನ ನೀಡಿದೆ, ಈಗಾಗಲೇ ಹೇಳಿದ ಹಾಗೆ. ಹಾಗಾಗಿ ಎಚ್ಚರಿಕೆಯನ್ನ ವಹಿಸಿಕೊಳ್ಳಿ. ನಿಮ್ಮ ಮನೆ, ಮಕ್ಕಳು, ಹಿರಿಯರು, ಹಾಗೇನೆ ಜಾನುವಾರುಗಳು ಇವೆಲ್ಲವನ್ನ ಕೂಡ ರಕ್ಷಣೆಯನ್ನ ಮಾಡ್ಕೊಳ್ಳಿ ಅನ್ನುವಂಥದ್ದು ನಮ್ಮದು ಕೂಡ ಒಂದು ಕಳಕಳಿ ಆಗಿರುವಂಥದ್ದು.